Good morning, dear students. Today we are going to discuss about how to get above 95 marks or out of out in SSLC examination. What are the steps we have to follow that? ನಮಸ್ಕಾರ ವೀಕ್ಷಕರೇ, ಇವತ್ತಿನ ತರಗತಿಯಲ್ಲಿ ನಾವು SSLC 10ನೇ ತರಗತಿಯಲ್ಲಿ 95 ಅಂಕಗಳಿಗಿಂತ ಅಥವಾ 100ಕ್ಕೆ 100 ಅಂಕಗಳನ್ನು ಹೇಗೆ ಗಳಿಸ್ಕೊಳ್ಬೇಕು, ಅದಕ್ಕೆ ಅನುಸರಿಸಬೇಕಾದಂಥ ನಿಯಮಗಳೇನು, ಕ್ರಮಗಳೇನು ಎಂಬುದರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಫಸ್ಟ್, ಸಿಲೆಬಸ್ ಅಂದರೆ ಪಠ್ಯಕ್ರಮ. ಫಸ್ಟ್ ವಿ ಹ್ಯಾವ್ ಟು ಲರ್ನ್ syllabus, means which are the lessons are there, how many chapters are there in each subject. Example, Kannada, English, Hindi, maths, science and social science. Example, in social science, how many chapters are there? According to that we have to learn that. Got it? First you will know that syllabus. ಪಠ್ಯಕ್ರಮ ಅಂದರೆ ನಾವು 10ನೇ ತರಗತಿಯ ಸಿಲೆಬಸ್ಸನ್ನು ಫಸ್ಟ್ ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಈ 6 ವಿಷಯಗಳಲ್ಲಿ ಕೂಡ ಎಷ್ಟು ಪಾಠಗಳಿವೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಅರಿವಿರಬೇಕು. ಆಲ್ರೆಡಿ ಯು ನೋ ದಟ್ syllabus. Next, according to syllabus we have to put time table. ನಾವು ಟೈಮ್ ಟೇಬಲನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಿಮಗೆ ಪಠ್ಯಕ್ರಮ ಏನು, 10ನೇ ತರಗತಿಯ ಸಿಲೆಬಸ್ ಏನು ಅಂತ ಗೊತ್ತಿದೆ. ಅದರ ಪ್ರಕಾರ ನೀವು ಟೈಮ್ ಟೇಬಲನ್ನು ನೀವೇ ಸ್ವತಃ ಕೂಡ ಹಾಕಿಕೊಳ್ಬೇಕು. ಅಂದರೆ ಕೆಲವೊಂದು ಮಕ್ಕಳು 6:30 ಆಗಿರ್ಬೋದು, ಅಥವಾ 6 ಗಂಟೆ ಆಗ್ಬೋದು, ಅಥವಾ 5:30ಗೆ ರೀಚ್ ಆಗ್ಬೋದು. ಶಾಲೆ ಬಿಟ್ಟ ನಂತರ, ಆಫ್ಟರ್ ದ ಎಂಡ್ ಆಫ್ ದ ಸ್ಕೂಲ್, ವಿ ಡೋಂಟ್ ನೋ ದಟ್ ವಾಟ್ ಟೈಮ್ ದೇ ವಿಲ್ ರೀಚ್ ಎಟ್ ಹೋಮ್. ಸೊ ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಪುಟ್ ಟೈಮ್ ಟೇಬಲ್. ಐಲ್ ಸೇ ಒನ್ ಎಕ್ಸಾಂಪಲ್. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಅಥವಾ ಒಬ್ಬ ವಿದ್ಯಾರ್ಥಿ ಅಥವಾ ನೀವುಗಳು ಮನೆಗೆ ಒಂದು 5 o'clock ಅಥವಾ 5:30ಗೆ ರೀಚ್ ಆಗ್ತೀರ ಅಂತಂದರೆ ಯು ಟೇಕ್ 1/2 hour ಆರ್ 1 hour ಯು ಕ್ಯಾನ್ ಟೇಕ್ ರೆಸ್ಟನ್ನು ತೊಗೊಳ್ಬೋದು. ಅಥವಾ 6ಇಂದ ಕೂಡ ನೀವು ಓದಲಿಕ್ಕೆ ಕೂರ್ಬೋದು. ಎಕ್ಸಾಂಪಲ್, ನಾನೊಂದು ಟೈಮ್ ಟೇಬಲನ್ನು ಹೇಳ್ತೀನಿ. 6ಇಂದ 6:15 1 ಸಬ್ಜೆಕ್ಟ್. ಟೈಮ್ ಟೇಬಲ್ ಹೀಗಿದೆ. 6:30ಇಂದ 7:15ವರೆಗೆ ಅಂದರೆ 1 ಸಬ್ಜೆಕ್ಟ್. ದೆನ್ 7:15ಇಂದ 8 o'clock 1 ಸಬ್ಜೆಕ್ಟ್. ದೆನ್ ಅಗೈನ್ 8 o'clockಯಿಂದ 8:45ವರೆಗೆ ಕೂಡ 1 ಸಬ್ಜೆಕ್ಟ್. ಆಗ 3 ಸಬ್ಜೆಕ್ಟ್ ಕವರ್ ಆಯಿತು. ನೆಕ್ಸ್ಟ್ 8:45 ಟು 9 o'clockವರೆಗೆ ಕೂಡ ನೀವು ಡಿನ್ನರನ್ನು ಮಾಡ್ಬೋದು, ಫುಡ್ಡನ್ನು ಮಾಡ್ಬೋದು. ಓಕೆ, ಅಲ್ಲಿ 15 minutes ಕೂಡ ನಿಮಗೆ ಬ್ರೇಕ್ ಸಿಗುತ್ತೆ. ನಂತರ 9 o'clockಯಿಂದ 9 to 9:45 1 ಸಬ್ಜೆಕ್ಟನ್ನು ಕವರ್ ಮಾಡ್ಬೋದು. ಅಗೇನ್ 9:45ಇಂದ 10:30ವರೆಗೆ ಅಥವಾ ನೀವು ಮಲ್ಗೋವರೆಗೂ ಕೂಡ ನೀವು ಅಲ್ಲಿ ಮ್ಯಾಥ್ಸನ್ನು ವರ್ಕೌಟ್ ಮಾಡ್ಬೋದು. ಯಾಕೆ ಅಂತಂದರೆ ಇದು ನಿದ್ದೆ ಬರುವಂಥ ಟೈಮ್. ಹಾಗಾಗಿ ಯು ಕ್ಯಾನ್ ಲರ್ನ್ ಮ್ಯಾಥ್ಸ್ ಡ್ಯೂರಿಂಗ್ ದಿಸ್ ಟೈಮ್. ಓಕೆ, 9:45 to 10:30 ಮ್ಯಾಥ್ಸನ್ನು ಓದಿದರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಓಕೆ, ಹಾಗಾಗಿ ದೆನ್ ಮಾರ್ನಿಂಗ್ ಕೂಡ ನೀವು 5 o'clock ಅಥವಾ 5:30ನ ಜಸ್ಟ್ 1 hour ಯು ಕ್ಯಾನ್ ಲರ್ನ್ ಎನಿ ಸಬ್ಜೆಕ್ಟ್. ಓಕೆ, ನಾನು ಇಲ್ಲಿ ಸಬ್ಜೆಕ್ಟನ್ನು ಹೇಳಿಲ್ಲ. ನಿಮಗೆ ಯಾವುದು ಸಫಿಷಿಯೆಂಟ್ ಆಗುತ್ತೆ, ವಿಚ್ ಒನ್ ಯು ಕ್ಯಾನ್ ಲರ್ನ್, ಯು ಕ್ಯಾನ್ ಪುಟ್ ದಟ್. ಗಾಟ್ ಇಟ್? ಎಸ್, ನಿಮಗೆ ಯಾವುದು ಓದಲಿಕ್ಕೆ ಅನುಕೂಲ ಆಗುತ್ತೆ ಅಂಥ ಒಂದು ಸಬ್ಜೆಕ್ಟನ್ನು ಕೂಡ ನೀವು ಹಾಕ್ಕೊಳ್ಬೋದು. ಓಕೆನಾ?
ಹಾಗಾಗಿ ಪ್ರತಿದಿನ ಕೂಡ ನೀವು 6 ಸಬ್ಜೆಕ್ಟ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡಲೇಬೇಕಾಗತ್ತೆ. ಓಕೆ, ಇಫ್ ಯು ವಾಂಟ್ ಟು ಗೆಟ್ ಔಟ್ ಯು ಹ್ಯಾವ್ ಟು ಫಾಲೋ ದಿಸ್. ನಿಮಗೇನಾದರೂ ಖಂಡಿತವಾಗಿ ನಿಮಗೆ 10ನೇ ತರಗತಿಯಲ್ಲಿ ಔಟ್ ಬೇಕು ಅಂತಂದರೆ ನೀವು ಈ ಸ್ಟೆಪ್ಸನ್ನು ಕೂಡ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಓಕೆನಾ? ಎಸ್, ಈಗ ಸಿಲೆಬಸ್ ಆಗಿದೆ, ಟೈಮ್ ಟೇಬಲ್ ಆಗಿದೆ. ನೆಕ್ಸ್ಟ್ ಟೈಮ್ ಟೇಬಲ್ ಈಗ ಹಾಕ್ಕೊಂಡಿದ್ದೀರಾ, ಗಾಟ್ ಇಟ್. ನೆಕ್ಸ್ಟ್ ಬ್ಲೂ ಪ್ರಿಂಟ್. ಏನು ಸರ್ ಬ್ಲೂ ಪ್ರಿಂಟ್ ಅಂದ್ರೇನು? ನೀಲನಕ್ಷೆ, ನಾವು ಕನ್ನಡದಲ್ಲಿ ನೀಲನಕ್ಷೆ ಅಂತ ಹೇಳ್ತೀವಿ. ಏನು ಸರ್ ಬ್ಲೂ ಪ್ರಿಂಟ್ ಇದೆಯಾ? ಎಕ್ಸಾಮಿನೇಷನಲ್ಲಿ ಬ್ಲೂ ಪ್ರಿಂಟ್ ಇದೆಯಾ? ಬ್ಲೂ ಪ್ರಿಂಟ್ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಹಾಗಾಗಿ ಬ್ಲೂ ಪ್ರಿಂಟ್ ಇಲ್ವಲ್ಲ ಸರ್ ಅಂತ ನಿಮಗೆ ಕೆಲವೊಂದು ಮಾಹಿತಿ ಬರ್ಬೋದು. ಆದರೆ ನಾವಾಗೆ ಕೂಡ ಬ್ಲೂ ಪ್ರಿಂಟನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ? ನೀವು ಕ್ವಶನ್ ಪೇಪರ್ಸನ್ನು ಕೂಡ ರಿವೈಸ್ ಮಾಡಬೇಕಾಗತ್ತೆ. 5 years ಕ್ವಶನ್ ಪೇಪರ್ ಆರ್ 3 years ಕ್ವಶನ್ ಪೇಪರನ್ನು ನೀವು ರಿವೈಸ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್, ನಿಮಗೆ ಗೊತ್ತಾಗುತ್ತೆ ವಿಚ್ ಆರ್ ದ ರಿಪೀಟೆಡ್ ಕ್ವಶನ್ಸ್, ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್, ಯಾವ ಲೆಸನ್ಗೆ ನಾವು ಇಂಪಾರ್ಟೆನ್ಸನ್ನು ಕೊಡಬೇಕು, ಯಾವ ಲೆಸನ್ನಿಂದ ಎಷ್ಟು ಮಾರ್ಕ್ಸ್ ಕ್ವಶನ್ ಬಂದಿದೆ. ಓಕೆ, ವಾಟ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಕಮ್, ವಾಟ್ ಟೈಪ್ ಆಫ್ 4 mark 3 mark 1 mark ಕ್ವಶನ್. ಓಕೆ, ಯಾವ ಲೆಸನ್ನಿಂದ ಬಂದಿದೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಓಕೆ, ಹಾಗಾಗಿ ನೀವು ಬ್ಲೂ ಪ್ರಿಂಟನ್ನು ಕೂಡ ನೀವಾಗೆ ರೆಡಿ ಮಾಡ್ಕೊಳ್ಬೇಕು, ಅಥವಾ ಬೇರೆ ಸೋರ್ಸಸ್ಸಿಂದ ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಬೋದು. ಈಗ ಎಕ್ಸಾಂಪಲ್, ನಾನು ಸೋಷಿಯಲ್ ಸೈನ್ಸ್ ಹೇಳೋದಾದರೆ ಈ ಫ್ರೀಡಮ್ ಮೂಮೆಂಟಿಂದ ಕೂಡ ನಮಗೆ ಖಂಡಿತವಾಗಿ ಕೂಡ 4 mark ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಹೇಗೆ ಹೇಳ್ಬೋದು? ನೀವು ಯಾವುದೇ ಕ್ವಶನ್ ಪೇಪರನ್ನು ಕೂಡ ರಿವೈಸ್ ಮಾಡಿದಾಗ ಎಸ್, ಆ ಫ್ರೀಡಮ್ ಮೂಮೆಂಟ್ ಚಾಪ್ಟರಿಂದ ಕೂಡ ಒಂದು 4 mark ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಆಗ ನಮಗೆ ಕಂಪಲ್ಸರಿ ಗೊತ್ತಾಗುತ್ತೆ, ಎಸ್ ದಿಸ್ ಇಸ್ ದ 4 mark ಲೆಸನ್. ಕ್ಲಿಯರ್? ಎಸ್, ಥರ್ಡ್ ಸ್ಟೆಪ್ಸ್ ಬ್ಲೂ ಪ್ರಿಂಟ್. ಓಕೆನಾ? ನೆಕ್ಸ್ಟ್ ಫೋರ್ತ್ ಸ್ಟೆಪ್ಸ್ ಏನು? ಎಸ್, ಯು ಹ್ಯಾವ್ ಟು ಕಲೆಕ್ಟ್ ದ ಕ್ವಶನ್ ಪೇಪರ್ಸ್. ಮಿನಿಮಮ್ 3 to 4 or 3 to 5 years ಕ್ವಶನ್ ಪೇಪರ್ಸ್, 3 ರಿಂದ 5 ವರ್ಷದ ಕ್ವಶನ್ ಪೇಪರ್ಸನ್ನು ನೀವು ಕೂಡ ಅಥವಾ ನೆಟ್ ಮುಖಾಂತರ ಅಥವಾ ನಿಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಇದ್ದರೆ, ಸೀನಿಯರ್ಸ್ ಇದ್ದರೆ ಅವರಿಂದ ಕೂಡ ನೀವು ಕಲೆಕ್ಟ್ ಮಾಡಿ ಅದನ್ನು ಈಗಲೇ ಕೂಡ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಇಟ್ಸ್ ವೆರಿ ಯೂಸ್ಫುಲ್ ಟು ಯು. ನೀವು ಕಲೆಕ್ಟ್ ಮಾಡಿದ್ರಿ ಅಂತಂದರೆ ಖಂಡಿತವಾಗಿ ಕೂಡ ನಿಮಗೆ ಆ ಐಡಿಯಾಸ್ ಬರುತ್ತೆ. ಕ್ವಶನ್ ಪೇಪರ್ ಹೇಗಿರುತ್ತೆ, ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದು ಕೂಡ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಓಕೆ, ದಟ್ ಈಸ್ ಫೋರ್ತ್ ಸ್ಟೆಪ್. ಫಸ್ಟ್ ಸ್ಟೆಪ್ ಸಿಲೆಬಸ್, ಪಠ್ಯಕ್ರಮ. ಸೆಕೆಂಡ್ ಟೈಮ್ ಟೇಬಲ್, ವೇಳಾಪಟ್ಟಿ. ಥರ್ಡ್ ಸ್ಟೆಪ್ಸ್ ಬ್ಲೂ ಪ್ರಿಂಟ್ ಅಥವಾ ನೀಲನಕ್ಷೆ. ಫೋರ್ತ್ ಕ್ವಶನ್ ಪೇಪರ್ಸ್, ಪ್ರಶ್ನೆ ಪತ್ರಿಕೆಗಳನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ದೆನ್ ಕಂಟಿನ್ಯೂಟಿ, ಫಿಫ್ತ್ ಸ್ಟೆಪ್ಸ್. ಏನು ಕಂಟಿನ್ಯೂಟಿ ಅಂತಂದರೆ? ಕಂಟಿನ್ಯೂಟಿ ಮೀನ್ಸ್ ವಾಟ್? ಎಸ್, ಕಂಟಿನ್ಯೂಟಿ ಇನ್ ಯುವರ್ ಸ್ಟಡಿಂಗ್. ಓಕೆ, ಕಂಟಿನ್ಯೂಟಿ ಇರಬೇಕು ಅಂತ, ನಿರಂತರತೆ ಇರಬೇಕು ಅಂತ. ಓಕೆ, ಅಂದರೆ ನಾವು ಟೈಮ್ ಟೇಬಲನ್ನು ಹಾಕ್ಕೊಂಡಿದ್ದೀವಿ. ಕ್ವಶನ್ ಪೇಪರ್ಸ್, ವಾಟ್ ಟೈಪ್ ಆಫ್ ಕ್ವಶನ್ಸ್ ಆಲ್ರೆಡಿ ವಿ ಗಾಟ್ ಅವೇರ್ನೆಸ್ ಅಬೌಟ್ ದಟ್. ನೆಕ್ಸ್ಟ್ ಈಗ ಟೈಮ್ ಟೇಬಲನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಟೈಮ್ ಟೇಬಲ್ ಹಾಕಿಬಿಟ್ಟು ಹಾಗೆ ಸುಮ್ಮನೆ ಇಡಬಾರ್ದು, ಆಯಿತಾ? ಅದನ್ನು ಫಾಲೋ ಅಪ್ ಮಾಡಬೇಕು, ಆಯಿತಾ? ಒಂದೊಂದು ದಿನ ಮಿಸ್ ಆಗುತ್ತೆ, ಓಕೆ, ನೋ ಪ್ರಾಬ್ಲಮ್. ಬಟ್ ಆ ನಿರಂತರತೆ ಇರಬೇಕು, ಕಂಟಿನ್ಯೂಟಿ ಇರಬೇಕು. ಆಗ ಮಾತ್ರ ನಾವು ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಆಗುತ್ತೆ. ಓಕೆ, ಈಗ ಎಕ್ಸಾಂಪಲ್ ನಾವು ಇವತ್ತು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀವಿ, ನಾಳೆ ಆ ಟೈಮ್ ಟೇಬಲ್ ಪ್ರಕಾರ ಫಾಲೋ ಅಪ್ ಮಾಡ್ತಿಲ್ಲ ಅಂತಂದರೆ ದಟ್ಸ್ ನಾಟ್ ಗುಡ್, ಅದು ವೇಸ್ಟೇ. ಕ್ಲಿಯರ್? ಎಸ್. ನೆಕ್ಸ್ಟ್ ಒನ್ ಡೂಸ್ ಆ್ಯಂಡ್ ಡೋಂಟ್ಸ್. ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಓಕೆ,
ಫಸ್ಟ್ ಡೋಸ್ ಏನು ಮಾಡಬೇಕು, ವಿದ್ಯಾರ್ಥಿಗಳಾದಂಥ ನಾವು ಏನೇನು ಮಾಡಬಹುದು. ಫಸ್ಟ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಯಾವಾಗಲೂ ಕೂಡ ನಾವು ಬೆಳಗಿನ ಜಾವ ಎದ್ದು ಸ್ವಲ್ಪ ಹೊತ್ತು ಎಕ್ಸಸೈಸ್, ವ್ಯಾಯಾಮ ಆಗಿರ್ಬೋದು ಅಥವಾ ಧ್ಯಾನ, ಮೆಡಿಟೇಷನ್ ಆಗಿರ್ಬೋದು ಮಾಡಿಬಿಟ್ಟು ಓದೋದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಬೋದು, ಏಕೆಂತಂದರೆ 8th 9th ಕೂಡ ಅವ್ರಿಗೆ ಅಭ್ಯಾಸ ಇರಲ್ಲ. ಒಂದು 7 o'clock ಅಥವಾ 7:30 ಎದ್ದು ಅಭ್ಯಾಸ ಆಗಿರುತ್ತೆ. ಅಂಥ ವಿದ್ಯಾರ್ಥಿಗಳು ಕೂಡ ಈ ಸ್ಟಾರ್ಟಿಂಗಲ್ಲೇ ಕೂಡ ಬೇಗ ಹೇಳೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಓಕೆ, ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಯೋಗ ಮಾಡೋದಾಗಿರ್ಬೋದು, ಇದರಿಂದ ನಮ್ಮ ಕಾನ್ಸಂಟ್ರೇಷನ್ ಏನಿದೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮೆಡಿಟೇಷನ್ ಮಾಡೋದನ್ನು ಕಡ್ಡಾಯವಾಗಿ ಕೂಡ ಮಾಡಲೇಬೇಕಾಗುತ್ತೆ. ಓಕೆ, ದೆನ್ ಅವಾಯ್ಡ್ ಅನ್ವಾಂಟೆಡ್ ಮ್ಯಾಟರ್ಸ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅನ್ವಾಂಟೆಡ್ ಮ್ಯಾಟರ್ಸ್, ಬೇಡವಾದಂಥ ವಿಷಯಗಳು ಏನಿರುತ್ತೆ ಅದ್ರ ಬಗ್ಗೆ ಸಾಧ್ಯವಾದಷ್ಟು ಕೂಡ ನಾವು ಅದನ್ನು ಅವಾಯ್ಡ್ ಮಾಡಲೇಬೇಕು. ಗಾಟ್ ಇಟ್. ಈಗ ನಿಮಗೆ ಗೊತ್ತಿರೋ ಹಾಗೆ, ಈಗ ಯಾವುದೋ ಒಂದು ಮೊಬೈಲ್ ಇದೆ ಅಂತಂದರೆ ಅದಕ್ಕೆ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಮೆಸೇಜ್, ಎಷ್ಟೆಲ್ಲ ಫೋಟೋಸ್ ಆಗಿರ್ಬೋದು, ಎಷ್ಟೆಲ್ಲ ಮೆಸೇಜಸ್ ಎಲ್ಲ ಬಂದಾಗ ಮೊಬೈಲ್ ಏನಾಗುತ್ತೆ, ಅದು ಹ್ಯಾಂಗ್ ಆಗಲಿಕ್ಕೆ ಚಾನ್ಸಸ್ ಆಗುತ್ತೆ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಹಾಗೆ ಅಷ್ಟೇ, ಆಯಿತಾ. ನಾವು 10th ಒಳ್ಳೆ ಸ್ಕೋರನ್ನು ಮಾಡಬೇಕು ಅಂತ ನಾವೊಂದು ಏಮನ್ನು ಇಟ್ಕೊಂಡಿದ್ದೀವಿ, ಮೈಂಡಲ್ಲಿದೆ, ಅದ್ರ ಪ್ರಕಾರ ನಾವು ಹೋಗಬೇಕಾಗುತ್ತೆ. ಆದರೆ ಬೇರೆ ವಿಚಾರಗಳು ನಮ್ಮ ಮೈಂಡ್ಗೆ ಫಿಲ್ ಆದಾಗ ನಮ್ಮ ಕಾನ್ಸಂಟ್ರೇಷನ್ ಕೂಡ ಸ್ಪಾಯ್ಲ್ ಆಗುತ್ತೆ. ಅದು ಬೇರೆ ಕೂಡ ದಾರಿಗೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಅನ್ವಾಂಟೆಡ್ ಮ್ಯಾಟರ್ಸ್ ಏನಿದೆ ಅಂಥದ್ದನ್ನು ಕೂಡ ನಾವು ಸ್ಟಾಪ್ ಮಾಡಬೇಕು. ಓಕೆ, ಏನು ಅನ್ವಾಂಟೆಡ್ ಮ್ಯಾಟರ್ಸ್ ಅಂತಂದರೆ, ಎಕ್ಸಾಂಪಲ್, ಬೇರೆ ವಿಷಯಗಳನ್ನು ಕೂಡ ಸಾಧ್ಯವಾದಷ್ಟು ಕೂಡ ನಾವು ಕೇಳ್ದೇ ಇರುವಂಥದ್ದು ಒಳ್ಳೆಯದು. ಓಕೆ, ಎಸ್. ನೆಕ್ಸ್ಟ್, ರೆಗ್ಯುಲರ್ ಆ್ಯಂಡ್ ಕನ್ಸಿಸ್ಟೆಂಟ್ ವರ್ಕ್. ಅಂದರೆ ನಮ್ಮ ಓದೋದ್ರಲ್ಲಿ, ವ್ಯಾಸಂಗದಲ್ಲಿ ನಿರಂತರತೆ ಇರಬೇಕು. ಓಕೆ, ಟೈಮ್ ಟೇಬಲನ್ನು ಏನು ಹಾಕ್ಕೊಂಡಿದ್ದೀವಿ ಅದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು. ಓಕೆ, ಡೆಪ್ತ್ ಸ್ಟಡಿ ಇರಬೇಕು. ಈಗ ನಾವು ಯಾವುದೋ ಒಂದು ಸಬ್ಜೆಕ್ಟನ್ನು ಓದ್ತಾ ಇದ್ದೀವಿ ಅಂತಂದರೆ ಇಷ್ಟಪಟ್ಟು ಓದಬೇಕು, ಅದನ್ನು ಡೀಪಾಗಿ ಕೂಡ ಸ್ಟಡಿ ಮಾಡಬೇಕು. ಯಾವಾಗಲೂ ಕೂಡ ಬೈ ಹಾರ್ಟ್ ಮಾಡಬಾರ್ದು, ಅದನ್ನು ಅರ್ಥ ಮಾಡ್ಕೊಂಡು ಓದಬೇಕು. ಓಕೆನಾ? ಎಸ್, ಇಷ್ಟಪಟ್ಟು ಓದಬೇಕು. ಅದ್ರ ಜೊತೆಗೆ ನಮಗೆ ಯಾವ ಪ್ಲೇಸ್ ಇಷ್ಟ ಆಗುತ್ತೆ ಅಂಥ ಪ್ಲೇಸಲ್ಲಿ ಕೂತ್ಕೊಂಡು ಕೂಡ ಓದಿದರೆ ಇನ್ನೂ ಕೂಡ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್, ಡೋಂಟ್ಸ್. ಏನನ್ನು ಮಾಡಬಾರ್ದು, ನಾನು ಹಿಂದೆ ಹೇಳಿದ ಹಾಗೆ ಅವಾಯ್ಡ್ ಅನ್ವಾಂಟೆಡ್ ಮ್ಯಾಟರ್ಸ್. ಓಕೆ, ಯಾವುದೇ ರೀತಿಯಲ್ಲೂ ಕೂಡ ಬೇಡವಾದಂಥ ವಿಚಾರಗಳನ್ನು ಕೂಡ ನಾವು ಮೈಂಡ್ಗೆ ಹಾಕ್ಕೊಳ್ಬಾರ್ದು. ಕ್ಲಿಯರ್? ನೆಕ್ಸ್ಟ್, ಡೋಂಟ್ ಡಿಪೆಂಡ್ ಆನ್ ಗೈಡ್ ಆರ್ ಪ್ರಿಂಟೆಡ್ ಕಾಪಿ. ಯಾವಾಗಲೂ ಕೂಡ ಪ್ರಿಂಟೆಡ್ ಕಾಪಿ ಏನಿರುತ್ತೆ, ಟೀಚರ್ಸ್ ಏನು ಕೊಟ್ಟಿರ್ತಾರೆ ಅಥವಾ ಬೇರೆ ಕಡೆಯಿಂದ ನೀವು ಏನು ಕಲೆಕ್ಟ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ನಾವು ಯಾವಾಗಲೂ ಕೂಡ ಡಿಪೆಂಡ್ ಆಗಿರ್ಬೋದು. ನಿಮಗೆ ಟೆಕ್ಸ್ಟ್ ಬುಕ್ ಸಿಕ್ಕಿದೆ, ಟೀಚರ್ಸ್ ನೋಟ್ಸನ್ನು ಕೊಡ್ತಾರೆ ಅಥವಾ ನೀವೇ ನೋಟ್ಸ್ ಮಾಡ್ಕೊಳ್ತೀರಾ, ಆಯಿತಾ. ಟೆಕ್ಸ್ಟ್ ಬುಕ್ಕನ್ನು ನಾವು ಚೆಂದ ಓದಬೇಕು. ಓಕೆ, ಯು ಹ್ಯಾವ್ ಟು ರೆಫರ್ ಟೆಕ್ಸ್ಟ್ ಬುಕ್. ಗಾಟ್ ಇಟ್? ಡೋಂಟ್ ಡಿಪೆಂಡ್ ಆನ್ ಪ್ರಿಂಟೆಡ್ ಕಾಪಿ ಆರ್ ಗೈಡ್ಸ್, ಅಥವಾ ಯಾವುದೇ ಒಂದು ಗೈಡ್ ಇದ್ದರೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗಬಾರ್ದು. ಓಕೆನಾ? ಎಸ್. ನಾವು ಕಲಿಯುತ್ತಿರುವಂಥ ಶಾಲೆ, ಓಕೆ, ಇನ್ ವಿಚ್ ಸ್ಕೂಲ್ ವಿ ಆರ್ ಸ್ಟಡಿಂಗ್, ವಿ ಶುಡ್ ಗಿವ್ ರೆಸ್ಪೆಕ್ಟ್ ಟು ದ ಸ್ಕೂಲ್, ಟೀಚರ್ಸ್ ಆ್ಯಂಡ್ ಜೂನಿಯರ್ಸ್, ದೆನ್ ಸ್ಟಾಫ್ಸ್, ನಾನ್ ಟೀಚಿಂಗ್ ಸ್ಟಾಫ್ಸ್. ನಾವು ಓದುವಂಥ ಶಾಲೆ ಮೇಲೆ ನಮಗೆ ಗೌರವ ಇರಬೇಕು. ಅಲ್ಲಿರುವಂಥ ಎಲ್ಲ ಶಿಕ್ಷಕರಿಗೂ ಕೂಡ ನಾವು ರೆಸ್ಪೆಕ್ಟನ್ನು ಕೊಡಬೇಕು. ಮತ್ತು ನೆಕ್ಸ್ಟ್ ಸ್ಟೆಪ್, 7th ಸ್ಟೆಪ್, ಹೆಲ್ತ್. ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ಹೆಲ್ತ್. ಈಗ ನಾವು ಇಷ್ಟು ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಆರೋಗ್ಯದ ಕಡೆ ತುಂಬ ಗಮನ ಇರಬೇಕು. ಓಕೆ, ಎಸ್. ಈಗಾಗಲೇ ಹಲವಾರು ಸ್ಟೆಪ್ಸ್ ಆಗಿದೆ.
ಸಿಲೆಬಸ್, ಟೈಮ್ ಟೇಬಲ್, ಬ್ಲೂ ಪ್ರಿಂಟ್, ಕ್ವಶನ್ ಪೇಪರ್ಸ್, ಕಂಟಿನ್ಯೂಟಿ, ಡೂಸ್ ಆ್ಯಂಡ್ ಡೋಂಟ್ಸ್, ಹೆಲ್ತ್. ನೆಕ್ಸ್ಟ್ ರಿವಿಸನ್ ಅಂತಂದರೆ ಆಫ್ಟರ್ ದ ಜನವರಿ ಆರ್ ಫೆಬ್ರವರಿ ಇನ್ ದಟ್ ಟೈಮ್, ಆರ್ FA1 ಟೆಸ್ಟ್ ಟೈಮ್, FA2 ಆರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಟೈಮ್, ಆರ್ ವಾಟ್ ಟೀಚರ್ಸ್ ವಿಲ್ ಗಿವ್ ಡ್ಯೂರಿಂಗ್ ದಟ್ ಟೈಮ್. ನಾವು ರಿವಿಸನ್ ಪುನರಾವರ್ತನೆ ಮಾಡಬೇಕಾಗುತ್ತೆ. ನಾವು ಏನು ಓದಿದ್ದೀವಿ, ಏನು ಶಾಲೆಯಲ್ಲಿ ಕಲ್ತಿದ್ದೀವಿ ಅದ್ರ ಬಗ್ಗೆ ಕೂಡ ನಾವು ರಿವೈಸ್ ಮಾಡಬೇಕಾಗುತ್ತೆ. ರಿವೈಸ್ ಮಾಡೋದ್ರಿಂದ ನಮ್ಮ ಮೈಂಡಲ್ಲೇ ಕೂಡ ಆ ವಿಷಯಗಳು ಕೂಡ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ರಿವಿಸನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಒಂದು ಟೆಕ್ಸ್ಟ್ ಬುಕ್ಕನ್ನು ನೀನು ಒಂದು ಸಲ ಕವರ್ ಮಾಡಿದೀಯ ಅಂತಂದರೆ ನಿನಗೆ ಒಂದು 25% ಗೊತ್ತಿರುತ್ತೆ. ಸೆಕೆಂಡ್ ಟೈಮ್ ಕೂಡ ಕವರ್ ಮಾಡಿದರೆ ಒಂದು 50%, ಥರ್ಡ್ ಟೈಮ್ ಕವರ್ ಆದಾಗ 75%, ಫೋರ್ತ್ ಟೈಮ್ ಏನಾದರೂ ನೀನು ಕವರ್ ಮಾಡಿದೆ ಅಂತಂದರೆ 100% ನೀನು ಕರೆಕ್ಟಾಗಿ ಕೂಡ ಸ್ಟಡಿ ಮಾಡಿರ್ತೀಯ. ಆಗ ಯು ಆರ್ ಏಬಲ್ ಟು ರೈಟ್ ಎಕ್ಸಾಮ್. ಡೆಫಿನೆಟ್ಲಿ ಯು ವಿಲ್ ಗೆಟ್ ಗುಡ್ ಸ್ಕೋರ್ ಅಂತ. ಓಕೆ, ಸೊ ರಿವಿಸನ್ ಈಸ್ ಇಂಪಾರ್ಟೆಂಟ್. ಓಕೆನಾ. ಲಾಸ್ಟ್ ಸ್ಟೆಪ್ಸ್, 9th ಒನ್ ಸಕ್ಸಸ್, ಯಶಸ್ಸು. ಖಂಡಿತ ಕೂಡ ಈ ಸ್ಟೆಪ್ಸನ್ನು ಕೂಡ ಫಾಲೋ ಅಪ್ ಮಾಡಿದರೆ ನಾವು ಖಂಡಿತ ಕೂಡ 10th SSLCಯಲ್ಲಿ ಕೂಡ ನಾವು 95+ ಆರ್ ಔಟ್ ಮಾರ್ಕ್ಸನ್ನು ಪಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಜೊತೆಗೆ ಇಷ್ಟೊಂದು ಹೇಳಿದ್ದೀನಿ. ಇನ್ ಸೋಷಿಯಲ್ ಸೈನ್ಸಲ್ಲಿ ಕೂಡ ಹೇಗೆ ನೀವು ಮಾರ್ಕ್ಸನ್ನು ಪಡ್ಕೊಳ್ಬೋದು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಮ್ಯಾಪ್ ಡ್ರಾಯಿಂಗ್, ಇಂಪಾರ್ಟೆಂಟ್. ಕ್ಲಿಯರ್. ಮ್ಯಾಪ್ ಡ್ರಾಯಿಂಗನ್ನು ಯಾರು ಕರೆಕ್ಟಾಗಿ ಕೂಡ ನೀಟಾಗಿ ಡ್ರಾ ಮಾಡಲಿಕ್ಕೆ ಬರುತ್ತೆ ಅವರು ಖಂಡಿತ ಔಟ್ ಪಡ್ಕೊಳ್ಳಿಕ್ಕೆ ಅರ್ಹರು. ಯು ಆರ್ ಏಬಲ್ ಟು ಗೆಟ್ ಔಟ್ ಇನ್ ಸೋಷಿಯಲ್ ಸೈನ್ಸ್. ಕ್ಲಿಯರ್. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಟುಡೇ ಆನ್ವರ್ಡ್ಸ್. ಓಕೆ. ಎಸ್, ನೀವು ಒಂದು ಸಲ ಕೂಡ ನೀವು ಇಂಡಿಯಾ ಮ್ಯಾಪನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಡೈಲಿ ಒನ್ಸ್ ಇನ್ ಅ ಡೇ. ಕ್ಲಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.